2026ರ ನ್ಯೂ ಇಯರ್ಗೆ ಇಂಡಿಯನ್ ರೈಲ್ವೇಸ್ನಿಂದ ಸಿಕ್ಕಿತು ಬಿಗ್ ಶಾಕ್. ಭಾರತದಲ್ಲಿ ರೈಲು ಪ್ರಯಾಣ ಇದೀಗ ಇನ್ನಷ್ಟು ದುಬಾರಿ. ಡಿಸೆಂಬರ್ 26ರಿಂದ ಬುಕ್ ಮಾಡುವ ರೈಲ್ವೆ ಟಿಕೆಟ್ಗಳ ಮೇಲೆ ಅನ್ವಯವಾಗುತ್ತೆ ಹೊಸ ಹೆಚ್ಚಿನ ದರಗಳು. ಸೆಕೆಂಡ್ ಕ್ಲಾಸ್ ಆರ್ಡಿನರಿಯಲ್ಲಿ ಚಲಿಸುವ ಪ್ರಯಾಣಿಕರಿಗೆ 215 ಕಿಲೋಮೀಟರ್ವರೆಗೆ ಯಾವುದೇ ದರ ಏರಿಕೆ ಇಲ್ಲ. ಸ್ಲೀಪರ್ ಫಸ್ಟ್ ಕ್ಲಾಸ್ ಆರ್ಡಿನರಿ ರೈಲುಗಳಲ್ಲಿ ಪ್ರತಿ ಕಿಲೋಮೀಟರ್ಗೆ 1 ಪೈಸೆ ಹಾಗೂ ಮೇಲ್ ಆ್ಯಂಡ್ ಎಕ್ಸ್ಪ್ರೆಸ್ ರೈಲುಗಳಲ್ಲಿ ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ಹೆಚ್ಚಳ ಎನ್ನಲಾಗಿದೆ. ಆದರೆ ಈಗಾಗಲೇ ಬುಕ್ ಮಾಡಿರುವ ಟಿಕೆಟ್ಗಳ ದರದಲ್ಲಿ ನೋ ಚೇಂಜ್ ಎಂದ ಇಂಡಿಯನ್ ರೈಲ್ವೆ ಮಿನಿಸ್ಟ್ರಿ. ಆದರೆ ಸಬರ್ಬನ್ ರೈಲು, ರಿಸರ್ವೇಷನ್ ಶುಲ್ಕ ಹಾಗೂ ಸೀಸನಲ್ ಟಿಕೆಟ್ಗಳ ದರದಲ್ಲಿ ಯಾವುದೇ ಹೆಚ್ಚಳವಿಲ್ಲ. ಈ ಶುಲ್ಕ ರಾಜಧಾನಿ, ಶತಾಬ್ದಿ ಮತ್ತು ವಂದೇ ಭಾರತ್ನಂತಹ ಪ್ರಮುಖ ರೈಲುಗಳ ಮೇಲೆ ಅನ್ವಯವಾಗಲಿದೆ. 6 ತಿಂಗಳುಗಳಲ್ಲಿ ಸತತ 2ನೇ ಬಾರಿಗೆ ಆಗ್ತಾ ಇರುವ ಈ ದರ ಹೆಚ್ಚಳ ಪ್ರಯಾಣಿಕರಿಗೆ ಬಿಗ್ ಶಾಕ್ ನೀಡಿದೆ. ಇನ್ನಷ್ಟು ಇಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉದಯವಾಣಿ.